ನಾನು ನಿಮ್ಗೆ ಇನ್ನೊಂದು ಕೇಳ್ತೀನಿ, ಅಂದರೆ ನೀವು ಬಿಟ್ಟರ್ ಆಗಿರ್ಬೋದು, ಇಬ್ಬರು ಹೆಣ್ಮಕ್ಳೆ. ಹೌದಾ? ನಿಮ್ಗೆ ನೀವು ಸ್ವಲ್ಪ ಕೂಡ ಬೀನ್ ಸವರ್, ಬೇಜಾರಾಗಿ ಏನೇನೋ ಆಗಿದೆ, ನನಗೆ ಬಾಲ್ಯದಲ್ಲಿ ನನಗೆ ಸಿಕ್ಕಬೇಕಾಗಿದ್ದು ಪೇರೆಂಟಲ್ ಅಟೆನ್ಷನ್ ಸಿಕ್ಕಿಲ್ಲ, ಅದೆಲ್ಲ ಆ ಥರದಲ್ಲೇ ಹೇಳ್ಕೊಬೋದಾಗಿತ್ತು. ಯು ಆರ್ ಆಲ್ವೇಸ್ ಚೇರ್ಫುಲ್. ಆ್ಯಂಡ್ ಐ ವಾಂಟ್ ಟು ಸೇ ಒನ್ ಮೋರ್ ಥಿಂಗ್, ಯು ಆರ್ ವೆರಿ ನಾಟಿ, ಐ ಫೀಲ್. ನಾನು ಹೇಳ್ತೀನಿ, ಇಲ್ಲ ಅಂತ ಲಿಸ್ಟ್ ಹಾಕ್ತಾ ಹೋದರೆ ನೀವು ಒಬ್ಬೊಬ್ರಿಗೂ ತುಂಬ ದೊಡ್ಡದ್ರಿಗೆ ಲಿಸ್ಟು. ಒಂದು ತಿಂಗಳಿಗೆ ನಾವು ಸಾಮಾನು ತೊಗೊಳೋದಕ್ಕಿಂತ ದೊಡ್ಡ ಲಿಸ್ಟ್ ಅದು. ಒಂದು ವರ್ಷಕ್ಕೆ ಎಷ್ಟು ಸಾಮಾನು ತೊಗೋತೀವಿ, ಇದು ಬೇಕು, ಅಕ್ಕಿ ಬೇಕು, ಬೇಳೆ ಬೇಕು, ಅದಕ್ಕಿಂತ ದೊಡ್ಡ ಲಿಸ್ಟ್ ಆಗುತ್ತೆ. ನನಗೆ ಇದು ಇಲ್ಲ, ಅದಿಲ್ಲ ಅಂತ ಚೇತು ಅಂತ ಅವ್ರನ್ನ ಬಾಳಲೇಬಾರ್ದು. ಯಾವಾಗಲೂ ಕೊರಗ್ತಾ ಇದ್ರೆ ದೇ ಆರ್ ದ ವರ್ಸ್ಟ್. ಅವ್ರಿಗೆ ಕೊರೋನಾ ನಿಜವಾಗ್ಲೂ ಅಂಥವ್ರನ್ನ ಬಾಳಲೇಬಾರ್ದು. ನಾನು ಹೇಳ್ತೀನಿ, ಇಲ್ಲ 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 ಅಂತ ಇನ್ನೋದಕ್ಕಿಂತ ನೀನೇ ಇಲ್ಲದೆ ಹೋದರೆ ವಾಸಿ ಅಂತಾನೆ ಭಾಳ ಸತಿ ಬೈದಿದ್ದೀನಿ. ಐ ಹೇಟ್ ದಟ್ ಆ್ಯಟಿಟ್ಯೂಡ್. ಎಸ್ಪೆಷಲಿ ಒಂದು ಹೆಂಗಸಿಗೆ ಅದು ಇರಲೇಬಾರ್ದು. ಯಾಕೆಂದರೆ ಮನೆ ನಡೆಸೋಳು, ಅವಳು ಕೆಲಸಕ್ಕೆ ಹೋಗ್ತಾಳೋ ಹೋಗಲ್ವೋ, ಮಕ್ಕಳನ್ನ ನಡೆಸೋಳು, ಅತ್ತೆ ಮಾವ ಯಾರಿದ್ರು ಅಕ್ಕಪಕ್ಕ ಮನೆ ನೋಡಿ, ಅವಳು ಏನೇನು ಕೆಲಸ ಮಾಡ್ತಾಳೆ. ಕೆಲಸಕ್ಕೆ ಹೋಗಲ್ಲ, ಬಟ್ ಮ್ಯಾಕ್ಸಿಮಮ್ ಕೆಲಸ ಮಾಡೋದು ಅವಳು. ಕರೆಂಟ್ ಹೋಗಿಬಿಟ್ಟಿದೆ, ಈ ಬಿಗ್ ಫೋನ್ ಮಾಡು, ಇದು ನೀರು ಬರ್ತಾ ಇಲ್ಲ ಫೋನ್ ಮಾಡು. ಸಾಯಂಕಾಲ ಅವ್ನು ಬರೋಷ್ಟಕ್ಕೆ ರೆಡಿಯಾಗಿ ಹೂವೆಲ್ಲ ಇಟ್ಕೊಂಡು, ಹೇಗಿದ್ದೀರಾ ಬನ್ನಿ, ಇವತ್ತೇನಾಯಿತು. ಅವಳಿಗೆ ಏನು ಕಾಲು ಏಟು ಬಿದ್ದಿರುತ್ತೆ, ಏನೇನೋ ನೋವಿರುತ್ತೆ, ತೋರ್ಸೋಕ್ಕೆ ಆಗೋದಿಲ್ಲ. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನಿಮ್ಮ ಹೆಂಡತಿ. ಈ ಉತ್ತರ ಕೇಳಿಬಿಟ್ಟು ಅಷ್ಟು ಸಂತೋಷ ಪಡ್ತಿದ್ದಾರೆ ನಿಮ್ಮ ಹೆಂಡತಿ, ಅಲ್ವೇನಮ್ಮ? ಅಷ್ಟೇ, ನಾವು ಹೇಳ್ಕೊಳ್ಳೋಂಗೆ ಇಲ್ಲ. ಬೈ ದ ಟೈಮ್ ಹೇಳೋಣ, ಸಾಯಂಕಾಲ ಆಗಲಿ, ಊಟ ಎಲ್ಲ ಮಾಡಲಿ. ಅದು ಇಲ್ಲದೆ ನಮ್ಮ ತಾಯೆಲ್ಲ ನಮಗೆಲ್ಲ ಹೇಳ್ಕೊಟ್ಟಿದ್ದೇನೆ ಅಂದರೆ, ಅವಾಗೆಲ್ಲ ಸಿನಿಮಾಗೆ ಹೋಗ್ತೀವಿ, ಸಂಪಾದನೆ ಮಾಡೋದು ಅದೆಲ್ಲ ಬೇರೆ ವಿಚಾರ. ನೋಡಿ, ಫಸ್ಟ್ ದೊಡ್ಡವಳಾದ ತಕ್ಷಣ, ವಯಸ್ಸು ಬಂದಿದ್ದಾರೆ ಅಂದ ತಕ್ಷಣನೇ ಹೇಳ್ಕೊಡೋದು, ನಾಳೆ ಅತ್ತೆ ಮನೆಗೆ ಹೋದರೆ ಈ ಥರ ಮಾಡಿದ್ರೆ ಕೊಡ್ತಾರೆ ಒಂದು. ನಾನು ಕೇಳೋದು, ಯಾಕೆ ಕೊಡಬೇಕು ನಮಗೆ, ಹೇಳ್ಕೊಡೋಕ್ಕಾಗಲ್ವಾ ಅವ್ರಿಗೆ ಅಂತ. ಹೇ, ನಾದಿನಿ ಬರ್ತಾಳೆ ಬಾರಿಸ್ತಾಳೆ, ಅವಳು ಯಾರು ನನ್ನನ್ನು ಬಾರಿಸೋಕ್ಕೆ? ಈ ಥರ ಎಲ್ಲ ಬೆಳೆದಿರೋದ್ರಿಂದ ಹಂಗಲ್ಲ ಕಣೆ, ತಪ್ಪು ಮಾಡಬಾರ್ದು, ಹಿಂಗಿರಬಾರ್ದು, ಹಂಗಿರಬಾರ್ದು ಅಂತ ಹೇಳ್ಕೊಡೋವಾಗ, ಗಂಡ ಏನಾದರೂ ಹೊರಗಡೆ ಕೆಲಸ ಮಾಡಿಕೊಂಡು ಬಂದಾಗ ಕೆಲವರೆಲ್ಲ ಒಳಗೆ ಬರೋವಾಗಲೇ, ಕಾಫಿ ಕುಡಿತೀರೇನ್ರಿ, ನೋಡಿ ಇವತ್ತೇನಾಯ್ತು ಗೊತ್ತಾ ಅಂತ ಶುರು. ಹಂಗೆ ಮಾಡಬೇಡ. ಅವ್ರ ಹೊಟ್ಟೆ ತುಂಬಿದ ಮೇಲೆ ಎಲ್ಲ ಆದಮೇಲೆ ರಿಲ್ಯಾಕ್ಸ್ ಆಗ್ತಾರೆ. ಸಾಯಂಕಾಲ ಒಂದು 7-8 ಗಂಟೆ ಆದಮೇಲೆ ಮಕ್ಕಳೆಲ್ಲ ಆಟಾಡಿ ಮಲಗ್ತಾನೆ. ಮಲಗುವಾಗ ಮೆತ್ತಿಗೋಗಿ, ಇವತ್ತು ಅನ್ನೋವಾಗ ಅವ್ರು ಹೇಳ್ತಾರೆ, ಈಗ ಮಲಗುವಾಗಲೇ ನೆಮ್ಮದಿ ಕೆಡಿಸ್ತೀಯಾ? ಮತ್ತು ಯಾವಾಗ ಹೇಳೋದು ನಾವು, ಯಾವಾಗ ಹೇಳೋದು? ಕೆಲವು ವಿಚಾರಗಳು ಹೇಳೋದೇ ಇಲ್ಲ ಸರ್, ನುಂಗ್ಬಿಡ್ತೀವಿ. ಯಾಕೆ ಅಂದರೆ ನುಂಗಿದ್ರೆ ಜೀರ್ಣ ಮಾಡ್ಕೊಳ್ಳೋಷ್ಟು ಶಕ್ತಿ ನಮಗಿದೆ. ಅದನ್ನು ಹೇಳಿದ್ರೆ ತಿನ್ನೋಕ್ಕೆ ಶಕ್ತಿ ಇರಲ್ಲ ನಿಮಗೆಲ್ಲ. ನಿಜವಾಗ್ಲೂ ಗಂಡಸರೆಲ್ಲ ಪಾಪ, ಮಕ್ಕಳು, ಐ ಆಮ್ ವೆರಿ ಸಾರಿ ಫಾರ್ ಯು. ಮಕ್ಕಳವರು, ಅವರು ತಾಯಿ ಬಿಟ್ಟಿದ ಮೇಲೆ ಆಧಾರ ಪಟ್ಟಿದ್ದು ಹೆಂಡತಿ ಮೇಲೆ. ಯಾಕೆಂದರೆ ಇವಳು ನನ್ನ ತಾಯಿ ಮಾತ್ರ, ಫಸ್ಟ್ ನನ್ನ ತಾಯಿ, ಇವಳೆಲ್ಲ ನೋಡ್ಕೋತಾಳೆ. ಶಿ ಈಸ್ ಸ್ಟ್ರಾಂಗರ್ ದ್ಯಾನ್ ಮಿ, ಬಿಕಾಸ್ ಬೇಸಿಕ್ಲಿ ಮೆಂಟಲಿ ಸ್ಟ್ರಾಂಗರ್. ಕ್ಯಾಲ್ಕುಲೇಷನ್ ಇಸ್ ಬೆಟರ್. ಮಲ್ಟಿ ಟಾಸ್ಕಿಂಗ್. ನಾವು ಕೆಲಸಕ್ಕೂ ಹೋಗ್ತೀವಿ, ಮಕ್ಕಳು ಸ್ಕೂಲ್ ಪಾಠನೂ ಹೇಳ್ಕೊಡ್ತೀವಿ. ಅದೇನಾದ್ರು ಹೇಳಕ್ಕೆ, ನಿಮ್ಮಮ್ಮನ್ನ ಹೇಗೆ ಕೇಳ ಅಂದ್ಬಿಡ್ತಾರೆ ಇವರು. ಇವ್ರಿಗೆ ಹೇಳಕ್ಕೆ ಬಂದಿಲ್ಲ ಅಂದರೆ ಅರ್ಥ ಆಗಲ್ಲ ಕಣೆ, ಅದೇನಂತ ಹೇಳ್ಕೊಡು. ವೆರಿ ರೇರ್ ನೌಡೇಸ್ ದೀಸ್ ಲೇಡೀಸ್ ಆರ್ ಫೈಟಿಂಗ್. ನಾನು ಇದೆಲ್ಲ ಹೇಳ್ಕೊಡ್ತೀನಿ, ಸ್ವಲ್ಪ ನೀನು ಬಟ್ಟಲು ತೊಳೆದಿಡು, ಇಲ್ಲಾಂದರೆ ಬಟ್ಟೆ ಒಗೆದಾಕಿದೆ ಅದೆಲ್ಲ ತಂದು, ಓಕೆ ತರ್ತೀನಿ. ಈಗ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ. ಬಟ್ ಬೇಸಿಕ್ಲಿ ಶೀ ಟೇಕ್ಸ್ ಅಪ್ ಸೋ ಮಚ್ ಆಫ್ ವರ್ಕ್ ಬಿಕಾಸ್ ಶಿ ಎಂಜಾಯ್ಸ್ ಇಟ್ ಆಲ್ಸೋ. ಶಿ ಫೀಲ್ಸ್, ಎಸ್ ನನ್ನ ಕೈಯಲ್ಲೇ ಆಗುತ್ತೆ ಅನ್ನೋ ಒಂದು ಗರ್ವನೂ ಇದೆ ಹೆಂಗಸರಿಗೆ. ಯಾಕೆಂದರೆ ಅವಳು ತಾಯಿ. ಇಲ್ಲಾಂದರೆ ಆಲೋಚನೆ ಮಾಡಿ, ನಮ್ಮ ಅಜ್ಜಿ ನಮ್ಗೆ ಹೇಳ್ತಾರೆ, ಆ ಭಗವಂತ, ತಾಯಿ ಕಡೆ ಅಜ್ಜಿ, ತಾಯಿ ಕಡೆ ಅಜ್ಜಿ, ತಾಯಿ ಕಡೆ ಅಜ್ಜಿ ಅಂದರೆ ತಾಯಿಗೆ ದೊಡ್ಡಮ್ಮ. ನಮ್ಮ ಅಜ್ಜಿ ಭಾಳ ಚಿಕ್ಕ ವಯಸ್ಸಲ್ಲಿ ಹೋಗ್ಬಿಟ್ರು ನನಗೆ. ಅವ್ರಿಗೆ ಹೇಳೋದು, ಈ ಗಂಡಸ್ಗೆ ಏನು ಭಾರ ಕೊಟ್ಟ, ಹೆಂಗಸ್ರು ಭಾರ ಒಂದೊಂದಾಗಿ ಹೇಳ್ತಾರೆ. ಕೂದಲು ನೋಡು, ಅವಳು ಸ್ತನಭಾರ, ಅದಾದ ಮೇಲೆ ಅವಳಿಗೆ ಹೊಟ್ಟೆ ಬಂದುಬಿಡುತ್ತೆ. ಈ ಒಂದು ಭಾರ ಆದರೆ ತಿಂಗಳಿಗೆ ಅವಳ ಪ್ರಾಬ್ಲಮ್ ಬರುತ್ತೆ. ಏನೇನೋ ಭಾರಗಳು ಅವಳು ಹೊತ್ತಾನೇ ಇರ್ತಾಳೆ. ಆದ್ರೂ ಎಲ್ಲ ಸಹಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾನೇ ಇರ್ತಾಳೆ ಅಲ್ವಾ. ಕೈಯಲ್ಲೊಂದು ಮಗು ಇರುತ್ತೆ, ಹಿಂಗೆಳಿತಾರೆ, ಹೊಟ್ಟೆಯಲ್ಲೊಂದು ಮಗು ಇರುತ್ತೆ. ಈ 3 ಹಾಲು ಕುಡಿಬೇಕು ಅಂತ ಗಲಾಟೆ ಆಗುತ್ತೆ. ರಾಜ್ಕುಮಾರ್ ಅವರು ನನ್ನ ಹತ್ರ ಹೇಳಿದರು, ನಮ್ಮಮ್ಮ ಹಿಂಗೆ ಇಟ್ಕೊಂಡಿರ್ತಾರೆ, ಇಲ್ಲೊಂದಿರುತ್ತೆ, ಕೈಯಲ್ಲಿರುತ್ತೆ, ಯಾವುದಾದ್ರು ಒಂದು ಎಳಿತಾನೇ ಇರುತ್ತೆ, ಹಾಲು ಕೊಡು ಅಂತ. ಆಗಲೂ ಹಾಲು ಕೊಡ್ತಾನೆ, ನೀರು ಎತ್ತಾಳೆ, ಮಾತಾಡ್ತಾಳೆ, ಎಲ್ಲ ಮಾಡ್ತಾರೆ.
ಒಂದು ಹೆಂಗಸ್ ಕೈಯಲ್ಲಿ ಅಷ್ಟು ಮಲ್ಟಿ ಟಾಸ್ಕಿಂಗ್ ಅವಳು. ಬಿಕಾಸ್ ಶಿ ಎಂಜಾಯ್ಸ್ ಅಂತಾನೆ ಅಲ್ಲ, ಶಿ ಇಸ್ ಬಿನ್ ಬ್ರಾಟ್ ಅಪ್ ಲೈಕ್ ದ್ಯಾಟ್. ಅವಳು ಎಷ್ಟೇ ಮಾಡರ್ನ್ ಆಗಿರಲಿ, ಏನಾಗಬೇಕಾದ್ರೂ ಇರಲಿ, ಅವಳೇ ಹಾಲು ಕುಡಿಸ್ಬೇಕು. ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ತಂದೆ ಡೈರೆಕ್ಷನ್ ರಾಜ್ಕುಮಾರ್ ಅವ್ರು ಕೆಲಸ ಮಾಡಿದಾರ? ಮಾಡಿದ್ರಂತೆ. ಅದು ಮಾತಾಡ್ತಿದ್ರು, ನಮಗೂ ಅವ್ರಿಗೇನೋ ಸರಿ ಹೋಗಿಲ್ಲ, ಒಂಥರ ಅವ್ರ ಸ್ಟ್ರಿಕ್ಟ್ನೆಸ್ ಅದು ಇಲ್ಲದೆ ತುಂಬ ವಯಸ್ಸು ಆಗೋಯ್ತು, ಆವಾಗ ಮಾಡಿಲ್ಲ, ಆ ಪಿಕ್ಚರ್ ಪೂರೈಸಿಲ್ಲ ಅಂತ ಅನಿಸ್ತಾ ಇದೆ. ನೀವು ಯಾವಾಗ ಮೊದಲು ಭೇಟಿಯಾಗಿದ್ದು ಡಾಕ್ಟರ್ ರಾಜ್ಕುಮಾರ್ನ? ಗೋವಾದಲ್ಲಿ ಸೇರಿನ. ಮೈ ಗಾಡ್, ಹೌದು, ಫಸ್ಟ್ ಫಿಲ್ಮ್, ಡೆಬ್ಯೂ ಫಿಲ್ಮ್ ರಾಜ್ಕುಮಾರ್ ಅವ್ರ ಜೊತೆ. ಹಿ ಈಸ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಮನುಷ್ಯ ಅಂದರೆ ಅವರೇ ರೀ. ಈ ಏನು ಪ್ರಾಬ್ಲಮ್ಸ್ ಏನಿರಲ್ಲ, ಅವ್ರ ಥರ ನಾನು ನೋಡೇ ಇಲ್ಲ, ಎಲ್ಲೂ ನೋಡಿಲ್ಲ. ಅದೇನೋ ಅವ್ರನ್ನ ನೋಯಿಸ್ಬೇಕು, ಇನ್ನೊಬ್ಬರನ್ನ ಬೈಬೇಕು, ಹೋಗಲಿ. ಮೇ ಬಿ ಹಿ ಹಸ್ ಸೀನ್ ದ ಎಂಟೈರ್ ಬಿಗ್ ಫ್ಯಾಮಿಲಿ, ಅವ್ರನ್ನೆಲ್ಲ ಹಂಗೆ ಸುಧಾರಿಸ್ಕೊಂಡು ಬಂದಿದ್ದು, ಎಲ್ಲರೂ ನೋಡ್ಕೊಂಬಂದಿದ್ದು. ಯೂನಿಫಾರ್ಮ್ ಆಗಿ ಎಲ್ಲರನ್ನೂ ಪ್ರೀತಿ ಮಾಡೋಕ್ಕಾಗುತ್ತೇನ್ರಿ? ಅವ್ರಿಗಾಗುತ್ತೆ. ಜನಗಳನ್ನೂ ಅವ್ರ ಫ್ಯಾಮಿಲಿಯವ್ರನ್ನೂ ಎಲ್ಲ ಕೆಲಸದ ಮೇಲೆ ಧ್ಯಾನ, ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಅವ್ರಿಗೆ, ಸೈಲೆಂಟಾಗಿ ಜೋಕ್ ಹೊಡಿತಾರೆ, ಅದೆಲ್ಲ ಇತ್ತು ಅವ್ರಿಗೆ. ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.